ಹ ನಾವು ಹೇಳ್ದಂಗಿರ್ತದ ಏನ್ ಹಾಲು ಮತ್ತ ಅದು ಇಲ್ಲ ಮಾಯಮ್ಮ ಒಬ್ಬಕ್ಕಿದ್ರ ಹೌದು ಮತ್ತಲ್ಲಿ ಮಾಯಮ್ಮ ಕರೆಸಿದ್ದ ಕರೆದಾಳ ಏನು ಏ ಇಲ್ಲಪ್ಪ ಇಲ್ಲ ಹ ಕುಚ್ ಬಿ ನೈ ಬೀರಪ್ಪ ಓ ಇನ್ ಮ್ಯಾಗ ನೀ ಕರೆಸಿದ್ದ ದೇವ ಕರೆಸಿದ್ದ ಆಗು ಆಗು ಮಾಯಮ್ಮ ಬಿರುದು ಕೊಟ್ಟಳೆ ಇಲ್ಲ ನಾವು ಕಲಿಬೇಕು ಹೌದು ನಾ ಹಕ್ಕಿ ಪಕ್ಕಿಗಳು ಕರೆಸಿದ್ದ ಅಂತೇಳಿ ಹೌದು ಕರೆದು ಹೊತ್ತ ಹಿಂದ್ರಗಡೆ ಮನುಷ್ಯರ ಕರ್ಲಿಕ್ಕೆ ಚಾಲು ಮಾಡಿದ್ರು ಹೌದ್ರಿ ಅವ್ ಎರಡೂ ಮೇಳಿನ ಕಾರ್ಯಕ್ರಮ ಈಗಾಗಲೇ ಬೆಳಗಿನ ಜಾವದವರೆಗೆ ಬಂದು ಸಾಗಿ ಬಂದಾವು ಹೌದು ಹೋದ ಸಂದಿನೊಳಗ ಹೌದು ಮೊದಲನೇ ಸಂದಿನೊಳಗ ಅವರನ್ನು ನಮಗ ಕೇಳಿದ್ರು ಹೌದು ನಮ್ಮ ಗುರುವಿನ ಸಾಹಿತ್ಯ ಬಾಳ ಮಂದಿ ಹಾಡ್ಯಾರ ಹಾಡ್ಯಾರ ಯಾರು ಹಿಡ್ದಿಲ್ಲ ಅಂದ ಕೂಡ್ಲೇನೆ ಅಂದ ಕೂಡ್ಲೇನೆ ಅವ್ರು ಹೇಳಿದ್ರು ಏನ್ ಹೇಳ್ತಾರಿಪ್ಪ ಅವರು ಇಲ್ರಿ ನಾ ಗುರುವಿನ ಪದ್ಯ ಏನ್ ಹಿಡ್ದಿಲ್ರಿ ಹಿಡಿದಿಲ್ಲ ನಮ್ಮ ಗುರುಗಳ ಸಹಿತ್ಯ ನಾಗೂರ್ ಮಾಸ್ತರ್ ಶಿಶು ಮಕ್ಕಳದಾರ ಹೌದು ಅಲ್ಲಿ ಇಲ್ಲಿ ಆ ಕ್ವಾಣೇಶ್ವರ ದೈತ ಕರೆಸಿದ್ದ ತಿಳಿಯಂದಿಲ್ಲ ಹಕ್ಕಿ ಪಕ್ಕಿಗಳು ಕರೆಸಿದ್ದ ಅಂದೋತ್ತವು ಹಂಗ್ರಿ ಉಲ್ಟಾ ಇಲ್ಲ ಇಲ್ಲ ನಾವು ಕಲಿಬೇಕು ಹೌದು ನಾ ಹಕ್ಕಿ ಪಕ್ಕಿಗಳು ಕರೆಸಿದ್ದ ಅಂತೇಳಿ ಹೌದು ಕರೆದು ಹೊತ್ತ ಹಿಂದ್ರಗಡೆ ಮನುಷ್ಯರ ಕರ್ಲಿಕ್ಕೆ ಚಾಲು ಮಾಡಿದ್ರತ್ತ ಹೌದು ಇದು ಹ್ಯಾಂಗಿದು ಒಂದಕ್ಕೊಂದು ಸಂಬಂಧ ಇಲ್ರಿ ಸಿದ್ದು ಅಣ್ಣ ಇರ್ಬೇಕತ್ತಿನ ಇಲ್ಲ ಇಲ್ಲ ಹ್ಮ್ ಅವ್ರು ಇರ್ಲಿ ಪುಂಡು ಅಣ್ಣರ್ ಇಲ್ಲಿ ಏನಾರ ಅಲ್ಲಿ ಹತ್ತಿರ್ತಾರ ಅವರು ಅಂತಾರಪ್ಪ ಇದಕ್ ಸಂಬಂಧ ಇಲ್ಲ ಇಲ್ಲಪ್ಪ ಇಲ್ಲ ಆ ಯುದ್ಧ ಮಾಡುವಂತ ಸಮಯದೊಳಗ ಬೀರ್ ದೇವರ ಕ್ವಾಣೇಶ್ವರ ದೈತ ಇಬ್ರು ಇದ್ರು ಅಂದ ಕೂಡಲೇನೆ ಆ ಯುದ್ಧದೊಳಗ ಮಾಯವನು ಒಬ್ಬಕ್ಕಿದ್ಳತ್ತ ಮತ್ತ ಮಾಯಮ್ಮ ಒಬ್ಬಕ್ಕಿದ್ರ ಹೌದು ಮತ್ತಲ್ಲಿ ಮಾಯಮ್ಮ ಕರೆಸಿದ್ದ ಕರೆದಾಳ ಏನು ಏ ಇಲ್ಲಪ್ಪ ಇಲ್ಲ ಹ ಕುಚ್ ಬಿ ನೈ ಬೀರಪ್ಪ ಓ ಇನ್ ಮ್ಯಾಗ ನೀ ಕರೆಸಿದ್ದ ದೇವ ಕರೆಸಿದ್ದ ಆಗು ಆಗು ಮಾಯಮ್ಮ ಬಿರುದು ಕೊಟ್ಟಳೆ ಏನು ಹ್ಮ್ ಇದು ಏನು ಒಂದಕ್ಕೊಂದು ಸಂಬಂಧ ಇರ್ಲಾರ್ದಂಗ ಐತಿ ಇದು ಹಾಲು ಮತ್ ಅವ್ರ ಮನೆ ಹುಟ್ಟದಂಗ ಏ ಕಾಣ್ತದೆ ಇಲ್ಲ ಇಲ್ಲ ನೀನ್ ಯಾಕೆ ಹಂಗ್ಯಾಕ್ ಮಾಡ್ತೀವಿ ಮತ್ತ ಹಂಗೆ ಮಾತಾಡಕತ್ತಾರ ಯಾಕಂತ ಕೇಳಿದ್ರೆ ನೀ ಹಂಗ ಮಾತಾಡಕ್ ಬರಲ್ಲ ಆ ಮೇಲ್ನೊಳಗ ಮಾಳು ಮಾಸ್ತರ್ ಅವರು ಬೇರೆ ಬಂದಿರ್ತಾರ ಅವರು ಹೌದು ಹೌದು ಬರ್ತಿರ್ತಾರ ಹಾ ಇದಕ್ಕ ನೀವ್ ಏನ್ ಹೇಳಿರಲ್ಲ ಇದಕ್ ಒಂದಕ್ಕೊಂದು ಸಂಬಂಧನೇ ಇಲ್ಲ ಹಕ್ಕಿ ಪಕ್ಕಿಗಳು ಕರೆಸಿದ್ದ ಅಂತೇಳಿ ಬಿರುದು ಕೊಡ್ತಾವಂದ್ರ ಇದು ಯಾರು ನಂಬ್ತಾರ ಯಾರ ನಂಬ್ತಾರ್ರಿ ಹ ನಾವು ಹೇಳ್ದಂಗಿರ್ತದ ಏನ್ ಹಾಲು ಮತ್ತ ಅದು ಇಲ್ಲ ಹಂಗಿರಂಗಿಲ್ಲ ಹೌದು ಇಲ್ಲಿ ಕೊಂಡೂರು ಕರೆಸಿದ್ದ ಯಾರ ಪತಿ ಕೇಳಿದ್ರ ಕ್ವಾಣೇಶ್ವರ ದೈತ್ಯನ ಮರ್ದಾನ ಮಾಡುವಾಗ ಮಾಯಮ್ಮ ಬೀರ ದೇವ ಇಬ್ರು ಕಲ್ತೆ ಯುದ್ಧ ಮಾಡ್ಯಾರ ನಂಗ ನಾ ಸಿದ್ಧ ಮಾಡಿ ತೋರಿಸ್ತೀನಿ ಹೌದು ಸಿದ್ಧ ಮಾಡ್ತಾರ ಇಲ್ಲಿ ಬಂಕನಾಥ ದೇವ ಯಾರು ಬಂಕನಾಥ ಬಂಕನಾಥ ಭಾಗ್ಯನಾಡದ ಬಂಕನಾಥ ಹಾ ಯಾರು ಹೆಣ್ಮಕ್ಳು ಸಿಗ್ತಿದ್ರು ನೋಡಿರ್ತಕ್ಕಂತ ಹೆಣ್ಮಕ್ಳಿಗೆ ಹೊಟ್ಟೆ ಬಿಡ್ತಿದಿಲ್ಲ ಇವ. ಏ ಇಲ್ಲಪ್ಪ ಇಲ್ಲ ಬಿಡ್ತಿದಿಲ್ಲ ಯಾವ ಹೆಣ್ಣು ಮಕ್ಕಳು ಇದ್ರ ಬಂದ್ರ ಆ ಹೆಣ್ಣು ಮಕ್ಕಳಿಗೆ ಬಿಡ್ತಿದಿಲ್ಲವ ಹೌದು ಹೌದು ಅಟ್ ಕಾಮಕ ದೈತಿದ್ದ ಇದ್ದ ಹಂತನ ದೈತನ ವಧ ಮಾಡ್ಬೇಕಂತೇಳಿ ಹೌದು ಮಾಯಮ್ಮ ಬೀರ್ ದೇವ್ರು ಇಬ್ರು ಕೂಡಿ ಹೊಂಟ್ರು ಹೊಂಟ್ರಲ್ರಿ ಅವಾಗ ಅಲ್ಲಿರ್ತಕ್ಕಂತ ಊರನ್ ಜನ ಹೇಳ್ತಾರ ಯಾನ್ ಹೇಳಿದ್ರಪ್ಪ ಆ ಬಾಗೇನಾಡು ಬಂಕನಾಥನ ಆಸ್ಥಾನದೊಳಗ ಹೆಣ್ಮಕ್ಳಿಗೆ ಅಟ್ಟೆ ಪ್ರವೇಶದ ಗಂಡ ಮಕ್ಕಳಿಗೆ ಒಟ್ಟೆ ಪ್ರವೇಶ ಇಲ್ಲ ಅಂತ ಹೇಳಿದ್ರು ಅವರು ಹೌದು ಇಲ್ಲ ಅಂತ ಹೇಳ್ಯಾರಲ್ರಿ ನೀವು ಹಿಂಗ ಇಬ್ರು ಹೋದ್ರ ನಿಮಗ ತಗೊಳಲ್ಲ ಒಳಗ ಪ್ರವೇಶ ಅರಮನೆ ಒಳಗ ತಗೊಳಲ್ಲ ಅಂತ ಹೇಳಿದ್ರು ಅವರು ಹೇಳಿದ್ರಪ್ಪ ಹೇಳಿದ್ರು ಅವಾಗ ನನ್ನಪ್ಪ ಬೀರ್ ದೇವ್ರು ಹೇಳ್ತಾನ ಏನ್ ಹೇಳ್ದ ಅಕ್ಕ ಹಾ ನಾನು ದೊಡ್ಡ ಹೋಗಿ ಕೂಸಾಗ್ತೀನಿ ನೋಡ್ರಿ ದೊಡ್ಡ ಹೋಗಿ ಕೂಸಾಗ್ತೀನಿ ಕೂಸಾಗ್ತೀನಿ ಹಾ ನಿನ್ನ ಉಡಿ ಒಳಗ ತಗೊಂಡು ತಾಯಿ ಹೌದು ಹೌದು ನೀ ಬಂಕನಾಥನ ಆಸ್ಥಾನದೊಳಗೆ ಹೋಗಂದ ಬೀರ ದೇವ್ರ
ಹೇಳ್ದಲ್ಲಪ್ಪ ಯಾಕಾಗಲ್ಲ ಹೇಳಿ ಹೇಳಿ ಬೀರ ದೇವ್ರ ಕೂಸಾದ ಮಾಯವನ ಉಡಿಯಾಗ ಬೀರ ದೇವ್ರಿಗೆ ತಗೊಂಡು ಮಾಯವ ಒಳಗ್ ಹೋಗ್ಬಿಟ್ಲು. ಮಾಯವನ ರೂಪ ಅಂದ ಚಂದವನ್ನ ನೋಡಿ ಬಂಕನಾಥ ದೈತ ಸಿರಿ ಸೆಳ್ಳಿಕ್ ಚಾಲು ಮಾಡ್ದ. ಹೌದು ಸಿರಿ ಸೆಳ್ಳಿಕ್ ಚಾಲು ಮಾಡ್ದ. ಹಾ ಯಪ್ಪ ಬೀರಣ್ಣ ಕಾಪಾಡು ಅಂದ ಕೂಡಲೇನೆ ಕೂಸಿದಿರ್ತಕ್ಕಂತ ನನ್ನಪ್ಪ ಬೀರ ದೇವ್ರ ಬೆಟ್ಟದಾಕರಾಗಿ ಬಂಕನಾಥನ ಮರ್ದನ ಮಾಡಿ ಮಾಯವನ ಬಚ್ಚಲ ಕಲ್ಲು ಮಾಡ್ದ. ಈಗ ನೋಡ್ಲಿಕ್ ಹೋಗಿ ಚಿಂಚಲ್ ಸೂರಕ್ ಸಿಗುತ್ತದ. ಮತ್ತ ಅಲ್ಲಿ ಕ್ವಾಣೇಶ್ವರ ದೈತನ ಮರ್ದನ ಮಾಡುವಾಗ ಮಾಯಮ್ಮ ಹೋಗ್ಯಾಳಂದ್ರ ಅಲ್ಲಿ ಏನು ಕೋನ ಉಳ್ದದ ಮಾಯಮ್ಮಂದು. ಹೌದು ಬೇಕಲ್ಲ ಹ ಒಮ್ಮೆ ಏನ್ರ ಒಂದ್ ಮಾತಾಡಿದ್ರ ಕ್ವಾಣೇಶ್ವರ ದೈತನ ಮರ್ದನ ಮಾಡಿ ಕ್ವಾಣೇಶ್ವರ ಅನ್ನೋಕಂತ ಹೆಸರು ಹೋಗಿ ಕೊಣ್ಣೂರ್ ಆಯ್ತು. ಹೌದು ಬೀರ ದೇವ್ರು ಹೋಗಿ ಕರೆಸಿದ್ದ ಅದ ಮತ್ತ ಮಾಯವ ಹೋಗಿ ಏನಾದ್ರು ಏನಾದ್ರು ಹಿಂಗೆ ಸಿದ್ಧ ಮಾಡೋದು. ಬೇಕಲ್ಲ ಮುದಕ್ಕೆ ಇಲ್ಲಿ ಬಂಕನಾಥನ ಮರ್ದನ ಮಾಡುವಂತ ಸಮಯದೊಳಗ ಹೌದು. ಬೀರ ದೇವ್ರ ಮಾಯಮ್ಮಂದಿ ಹಂಗ ಚಿಂಚಲ ಸೂರಕ್ ಬಚ್ಚಲ ಕಲ್ಲಾಗಿ ಉಳ್ದದ ನೋಡು. ಹಂಗಲ್ಲಿ ಏನ್ ಕೂನ ಆಗ್ಯದೇನು? ಇಲ್ಲ ಇಲ್ಲ. ಅಲ್ಲಿ ಕರೆಸಿದ್ದ ಮಾಯಮ್ಮ ಕರೆದಿಲ್ಲ, ಹಕ್ಕಿ ಪಕ್ಕಿಗಳನ್ನು ಅಲ್ಲಿ ಕರೆದಿಲ್ಲ. ಇಲ್ಲ ನನ್ನ ಕೂನ ಉಳಿಸಿದನು ಕೂನ ಉಳಿಸಿದಪ್ಪ ಅಂತ ಹೇಳಿ ನೀನು ಕಲಿಯುಗದೊಳಗ ಕರೆಸಿದ್ದಾಗ್ಲಿ ಅಂತ ಹೇಳಿ ಅಲ್ಲಿ ಕ್ವಾಣೇಶ್ವರ ದೈತಿ ಹೇಳಿದೈತಿ ಅಂತ ಹೇಳಿ ನಮ್ಮ ಸಾಹಿತ್ಯದ ಯಾರಪ್ಪ ರತ್ನ ಕೇಳಿದ್ರ ನಾಗೂರ್ ಮಾಸ್ತರ್ ಅವ್ರ ಸಾಹಿತ್ಯ ಬರ್ದಾರ. ಇದನ್ನ ಬಿಡು. ಹಾ ಮುಂದಿನ ಮಾಳಿಂಗರಾಯ ಎಲ್ಲಿ ಎಲ್ಲಿ ನವಿಲಿನ ಮಡುವಿಗೆ ದಿನಾಲು ಗುರುವಿನ ಸೇವಕ ಶೀತಳ ತುಂಬಿಕೊಂಡು ಬರ್ತಿದ್ದ. ಹೌದೌದು ಬರ್ತಿದ್ದ. ಆ ನವಿಲಿನ ಮಡು ಯಾರು ಕಡಿಸಿದ್ರ ಅಂತ ಕೇಳಿದ್ರೆ ಶಿಕಾಸೂರ ದೈತ ಕಡಿಸಿದ್ದ. ಹೌದಪ್ಪ ಹೌದು ಕಡಿಸಿದ್ದ. ಶಿಕಾಸೂರ ದೈತ ಕಡಿಸಿದ. ಹಾ ಆ ನವಿಲಿನ ಮಡುವಿಗೆ ನವಿಲಿಗೆ ಕಾವಲಿಕ್ಕಿಟ್ಟಿದ್ದ. ಹೌದು ಯಾರಾದ್ರೂ ಶೀತಳ ತುಂಬಲಕ್ ಬಂದ್ರಂದ್ರ ನನಗೆ ಹೇಳತ್ತೇಳಿ ಆ ನವಿಲಿಗೆ ಆ ಶಿಕಾಸೂರ ದೈತ ಹೇಳಿದ. ಯಾಕಾಗಲ್ಲ ಹೇಳಿ ಆ ನವಿಲು ಕಾವಲು ಮಾಡ್ತಿತ್ತು. ನನ್ನಪ್ಪ ಮಾಳಿಂಗರಾಯ ಆ ನವಿಲಿನ ಮಡುವಿನ ಶೀತಳ ತಗೊಂಡ್ಕೊಂಡು ಗುರುವಿನ ಸೇವಾ ಮಾಡ್ತಿದ್ದ. ಗುರುವಿನ ಸೇವಾ ಮಾಡ್ತಿದ್ದ. ಹೌದು ಒಂದ್ ದಿವಸ ನವಿಲ್ ಹೇಳ್ತದ, ಏನ್ ಹೇಳ್ತೇಪ್ಪ ನವಿಲ? ನೀ ಯಾರದಿ? ಹಾ ನನ್ನ ಅರಸ್ಕೊಂಡಿರ್ತಕ್ಕಂತ ಈ ನವಿಲಿನ ಮಾಡಿದ ಮಡುವಿನ ನೀರು ಒಯ್ಬೇಡ ಅಂತ ಹೇಳಿ ಆ ನವಿಲಿ ಹೇಳತ್ತು. ನವಿಲಿ ಹೇಳಿದ್ರು ಕೂಡ ಮಾಳಿಂಗರಾಯ ಕೇಳಿಲ್ಲ. ಮತ್ತ ನವಿಲಿನ ಮಡುವಿನ ನೀರು ತಗೊಂಡು ಹೋಗಿ ಗುರುವಿನ ಸೇವಾ ಮಾಡ್ತಿದ್ದ. ನವಿಲಿಗೆ ಸಿಟ್ಟು ಬತ್ತು. ಹೌದು ಹೋಗಿ ಶಿಕಾಸೂರ ದೈತ್ಯಗೆ ಹೇಳ್ಬೇಕಂತೇಳಿ ಹೋಗಿ ಶಿಕಾಸೂರ ದೈತ್ಯನ ಬೆಳಕ ಚಾಡ ಹೇಳತ್ತು. ಹಾ ಏನಂತ ಹೇಳಿ ಯಾರೋ ಒಬ್ರು ಬರ್ತಾರ, ಶೀತಳ ತುಂಬ್ಕೋತಾರ, ನಾ ಬ್ಯಾಡ ಅಂದ್ರು ಕೇಳಲ್ಲಾಗ್ಯಾರ, ನೀವೇ ಬರ್ರಿ ಅಂತೇಳಿ ಶಿಕಾಸೂರ ದೈತಿಗೆ ಹೇಳ್ದ ಕೂಡಲಿನ ಶಿಕಾಸೂರ ಬಂದ್ ನೋಡತನ ಮಾಳಿಂಗರಾಯ ಶೀತಳ ತುಂಬ್ತಿದ್ದ. ಮಾಳಿಂಗರಾಯನ ಮರ್ದನ ಮಾಡ್ಬೇಕಂತೇಳಿ ಶಿಕಾಸೂರ ದೈತ ತನ್ನ ಆಯುಧ ಎತ್ತಿ ಮಾಳಿಂಗರಾಯನ ಶಿರ ಹೊಡಿಬೇಕನ್ನೋದ್ರಾಗ ಮಾಳಿಂಗರಾಯನ ಶಿರ ಹೊಡಿಬೇಕನ್ನೋದ್ರಾಗ ಶಿರಡೋಣದಲ್ಲಿ ಇರ್ತಕ್ಕಂಥ ನನ್ನಪ್ಪ ಸಿದ್ಧ ಬೀರಣ್ಣದೇವರ ಆ ಮಾಳಿಂಗರಾಯನ ಶಿರ ಹೊಡಿಕಿಂತ ಮುಂಚಿತವಾಗಿ ಶಿಕಾಸೂರ ದೈತನ ಶಿರ ಹೊಡೆದ ಬೀರದೇವರ. ಅದೇ ರುಂಡ ಹೋಗಿ ಸೀಗಿ ಮಟ್ಟದ ಬೀರದೇವ್ರ ಗದಿಗಿ ಮ್ಯಾಗ ಬಿತ್ತಲ್ರಿ. ಬೀರದೇವ್ರ ಗದಿಗಿ ಮ್ಯಾಗ ಬಿತ್ತು. ಹೋಗತ್ತಾನ ಇನ್ನ ಜೀವಂತಿತ್ತು. ಅವಾಗ ಬೀರದೇವ್ರ ಕೇಳ್ತಾನ, ಏನ್ ಕೇಳ್ದ? ನಾ ನಿನ್ನ ದೇಹದಿಂದ ನಿನ್ನ ರುಂಡ ನಾನು ಕಡಿಗೆ ಮಾಡೀನಿ, ಇನ್ನು ಯಾಕೆ ಪ್ರಾಣ ಬಿಟ್ಟಿಲ್ವೋ ದೈತ ಅಂತ ಕೇಳ್ದೆ ಬೀರದೇವ್ರ. ಹೌದು ಕೇಳ್ದ. ಯಪ್ಪ ನಂದೊಂದು ಖೂನ ಉಳಿಬೇಕಾಗಿದೆ ತಿಳಿ ದೈತ ಕೇಳ್ದ. ಹೌದು ಇಲ್ಲಿನೂ ಖೂನ ಕೇಳ ದೈತ ಕೇಳನಲ್ರಿ. ಅವಾಗ ಬೀರದೇವ್ರ ಏನ್ ಖೂನ ಕೊಟ್ಟದ ಕೇಳಿದ್ರ, ಏನ್ ಕೊಟ್ಟಪ್ಪ? ಇದು ಸೀಗಿ ಮಠ ಅದ. ಹೌದ ಯಾವ ಮಠ ಅದ? ಸೀಗಿ ಮಠ. ಸೀಗಿ ಮಠದ ಶಿಕಾಸೂರ ದೈತ ನಿನ್ ಶಿರ ಬಿದ್ದದ. ಹೌದು ಶಿರ ಬಿದ್ದದ ಅಂತೇಳಿ ಸೀಗಿ ಮಠ ಹೋಗಿ ಶಿರ ಧೋಣ ಅನಿಸ್ತೀನಿ ನಂದು ಬೀರದೇವ್ರ. ಹೌದಾ? ಅಲ್ಲಿ ಹಿಂಗಿರ್ಬೇಕು. ಮಾಳಪ್ಪ ಬೀರದೇವ್ರ ಅಲ್ಲಿ ಮಾಳಿಂಗರಾಯ ಗುರುವಿನ ಸೇವಕ ಶೀತಳ ತರುವಂತ ಸಮಯದೊಳಗೆ ಹಿಂಗ ಪವಾಡ್ ಆಗ್ಯದ. ಅಲ್ಲಿ ಕ್ವಾಣೇಶ್ವರ ದೈತಂದು ಮರ್ದಾನ ಆಗ್ಯದ. ಖರೆ ನೀವೇನ್ ಹೇಳ್ತಿರಲ್ಲ ಮಾಯಮ್ಮ ಬೀರದೇವ್ರ ಕೂಡಿ ಮರ್ದಾನ ಮಾಡ್ಯಾರ ಅಂತ ಹೇಳಿ, ಇದು ಸಮರ್ಪಕವಾಗಿರ್ತಕ್ಕಂಥದ್ದಲ್ಲ. ಹಕ್ಕಿ ಪಕ್ಷಿಗಳು ಕರೆಸಿದ ಅಂತೇಳಿ ಬಿರುದು ಕೊಟ್ಟಾವ ಅಂದ್ರ ಇದು ನಂಬಲಾರ್ದಂತ ಮಾತೈತಿ. ಅದಕ್ಕಿರ್ಲಿ. ನೀವು ನನಗ ಬ್ಯಾಡ ಸಂದೇಶ ಕೊಡಬೇಡ ಅಂತೇಳಿ ನೀವ್ ಹೇಳ್ತೀರಿ, ನೀವು ಕೆಟ್ಟ ಸಂದೇಶ ಕೊಡೋದು ಅದು ಸರಿ ಅಲ್ಲ. ಅಲ್ಲ ಅದು ಸಮರ್ಪಕವಾಗಿರ್ತಕ್ಕಂಥದ್ದಲ್ಲ.